ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ ರೆಸಾರ್ಟಲ್ಲಿ ಒಂದಿನ. ಹೌದು, ಸಂಡೇ ರೆಸಾರ್ಟಿಗೆ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಹೋದ್ವಿ ಕೂಡ. ನಾವು ಹೋಗಿದ್ದು ಶೂಲಿನ್ ರೆಸಾರ್ಟ್, ಇದಿರೋದು ತಾವರೆಕೆರೆ ಹತ್ರ. ಫಸ್ಟು ನನ್ನ ಮಕ್ಕಳು ಆಟ ಆಡ್ಸೋಣ ಅಂಥೇಳಿ, ಒಬ್ಬಳು ಜಾರಬಂಡಿ ಆಟ ಆಡ್ತಾಯಿದ್ಲು, ಒಬ್ಬಳು ಜೋಕಾಲಿ ಆಟ ಆಡ್ತಾಯಿದ್ಲು. ಹೀಗೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡ್ಕೊತ ಬಂದ್ವಿ. ಅದರಲ್ಲಿ ನಮಗೆ ಕಂಡಿದ್ದು ಈ ರೋಪ್ ಆ್ಯಕ್ಟಿವಿಟೀಸ್. ಇದು ಚಿಕ್ಕ ಮಕ್ಕಳಿಗೂ ಇದೆ, ಹಾಗೆ ದೊಡ್ಡವ್ರಿಗೂ ಕೂಡ ಇದೆ. ಈ ರೋಪ್ ಆ್ಯಕ್ಟಿವಿಟೀಸಲ್ಲಿ ತುಂಬ ವೆರೈಟಿಗಳಿದೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಟ್ರೈ ಮಾಡಿದೆ, ನಮ್ಮ ಮನೆಯವರು ಟ್ರೈ ಮಾಡಿದ್ರು, ಹಾಗೆ ನನ್ನ ಮಗಳು ಕೂಡ ಟ್ರೈ ಮಾಡಿದ್ಲು. ಎಲ್ಲದನ್ನೂ ಟ್ರೈ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ಧೈರ್ಯ ನನ್ನ ಹತ್ರ ಇರಲಿಲ್ಲ. ನಾನು ಫಸ್ಟ್ ಟ್ರೈ ಮಾಡಿದ್ದು ಈ ರೋಪ್ ಆ್ಯಕ್ಟಿವಿಟೀಸ್. ಇದು ರೋಪ್ ಇಟ್ಕೊಂಡು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೋಗಬೇಕಾಗಿತ್ತು. ಏನೋ ಧೈರ್ಯ ಮಾಡಿಕೊಂಡು ಹೋದೆ. ಆಮೇಲೆ ಹೋಗಿ ಅರ್ಧ ಸ್ಟೇಜ್ ಆದಮೇಲೆ ಗೊತ್ತಾಯಿತು, ಯಪ್ಪ ಎಷ್ಟು ಭಯ ಆಗ್ತಿತ್ತು ಅಂದರೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಅದೇನು ಮಾಡಿಬಿಟ್ಟಿದ್ದೀನಿ, ಅರ್ಧ ಹೋಗ್ಬಿಟ್ಟಿದ್ದೀನಿ ಅಲ್ವಾ, ಇನ್ನು ಅರ್ಧ ಹೇಗೋ ಹೋಗೋಣ ಅಂಥೇಳಿ ಕಣ್ಣು ಮುಚ್ಕೊಂಡು ಹೋದೆ. ಅಷ್ಟರೊಳಗೆ ನನ್ನ ಮಗಳು ಜೋಕಾಲಿ ಆಡ್ತಾಯಿದ್ಲು. ನಾನು ಅದಾದಮೇಲೆ ಇನ್ನೊಂದು, ಇದು ಭಾಳ ತುಂಬ ಈಸಿ ಇದೆ ಬಿಡು, ಏಣಿ ಎಲ್ಲ ಹೇಳಿ ಹತ್ತದೆಲ್ಲ ನಮಗೇನು ತುಂಬ ಈಸಿ ಇರುತ್ತೆ ಅಂದ್ಕೊಂಡು ಹೋದ್ವಿ. ಆಮೇಲೆ ಗೊತ್ತಾಯಿತು ಅದು ಶೇಕ್ ಆಗೋ ಏಣಿ ಅಂತ. ಅಯ್ಯೋ ದೇವ್ರೆ, ಏನು ಮಾಡೋದಪ್ಪ, ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀನಿ. ಆ ಕಡೆ ಹೋಗೋಂಗೂ ಇಲ್ಲ, ಹಿಂದೆ ತಿರುಗಿ ಸುಮಾರು ಸಲ ನೋಡಿದೆ, ಹೋಗೋಣ ವಾಪಸ್ ಹೋಗೋಣ ಅಂತ. ಬಟ್ ಏನು ಮಾಡೋದು, ಹೋಗೋಕ್ಕೆ ದಾರಿನೇ ಇರಲಿಲ್ಲ. ಯಾಕಂದರೆ ಹಿಂದೆ ಮತ್ತೆ ಹೋಗೋಕ್ಕೆ ತುಂಬ ಕಷ್ಟ ಆಗೋದು. ಸೊ ಏನು ಮಾಡೋದು, ಬಂದಿದ್ದೀನಿ, ಏನೋ ಒಂದು ಆಗಲಿ ಅಂತ ಕಣ್ಣು ಮುಚ್ಕೊಂಡು ಕಾಲಿಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಏನಾಗಲ್ಲ, ಕಣ್ಣು ಮುಚ್ಕೊಂಡು ಹೋಗು, ನಿನಗೆ ಹಾಗಾಗತ್ತೆ ಅಷ್ಟೇ, ಬಟ್ ತುಂಬ ಈಸಿ ಇದೆ ಇದು ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ನಾನು ಕೂಡ ನಿಧಾನ ಕಣ್ಣು ಮುಚ್ಕೊಂಡು ದೇವ್ರ ಹೆಸರು ಹೇಳ್ಕೊತ ಹೋದೆ. ಹಾಗೆ ಅದನ್ನು ಕಂಪ್ಲೀಟ್ ಕೂಡ ಮಾಡಿದೆ. ನನ್ನ ಮಗಳು ಅವಳಿಗೆ ಯಾವ್ದಾದ್ರು ಈಸಿ ಅನ್ಸತ್ತೋ ಅದನ್ನು ಟ್ರೈ ಮಾಡ್ತಾ ಇದ್ಲು. ಹಾಗೆ ನಾನು ಆ ಆ್ಯಕ್ಟಿವಿಟಿ ಆದಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಇತ್ತು, ಅದು ಸೇಮ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋದಂಗೆ. ಇದು ತುಂಬ ಈಸಿ ಇತ್ತು. ಆ ಏಣಿನೇ ಹತ್ತಿದ್ಮೇಲೆ ಇವೆಲ್ಲ ಯಾವ ಲೆಕ್ಕ ಅಂಥೇಳಿ ಇದನ್ನು ಕೂಡ ನಾನು ಟ್ರೈ ಮಾಡಿದೆ. ಆಮೇಲೆ ನನಗೆ ಈ ಗೇಮ್ಸ್ ಎಲ್ಲ ಬೇಡ, ಸುಸ್ತಾಗ್ಬಿಡ್ತು, ಸಾಕಾಯಿತು ಅಂಥೇಳಿ ಅಲ್ಲಿಂದ ಇಳಿದ್ಬಿಟ್ಟೆ. ನನ್ನ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಕರ್ಕೊಂಬಂದೆ. ಇವರು ಜಂಪಿಂಗ್ ಗೇಮ್ ಆಟ ಆಡ್ತಾಯಿದ್ರು. ಆದರೆ ಬಂದಿದ್ದು ವೇಸ್ಟ್ ಆಗಬಾರ್ದಲ್ವಾ, ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲ ಗೇಮ್ಗಳನ್ನು ಆಟ ಆಡಿ ಅಂತ ಹೇಳಿ ಕಷ್ಟಪಟ್ಟು ನಾನೇ ಹೇಳಿ ಕಳಿಸ್ದೆ. ಅವರು ಇದೆಲ್ಲ ಈಸಿ ಬಿಡು ಅಂದ್ಕೊಂಡು ಹತ್ತಿದ್ರು. ಆಮೇಲೆ ಅಲ್ಲಿಂದ ಕೂಗ್ತಾಯಿದ್ರು, ಹೆಂಗೆ ಗೇಮ್ನ ಕಂಪ್ಲೀಟ್ ಮಾಡಿದೆ ನೀನು, ತುಂಬ ಕೈಕಾಲೆಲ್ಲ ನಡುಗ್ತಾ ಇದೆ, ನನಗೆ ಹೀಗೆ ಅನಿಸ್ತಿದೆ ಅಂದಮೇಲೆ ನಿನಗೆ ಹೇಗೆ ಅನಿಸಿರ್ಬೇಕು ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಹಂಗೆ ಅನಿಸುತ್ತೆ, ಅಲ್ಲಿ ಇರಬೇಕಾದ್ರೆ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಹೋಗ್ಬಿಟ್ಟಿದೆ, ಎಲ್ಲ ಚಾಲೆಂಜು ಕಂಪ್ಲೀಟ್ ಮಾಡಿ, ನಾನು ಆಡಿರೋಕ್ಕಿಂತ ಜಾಸ್ತಿ ನೀವೇ ಆಡಬೇಕು ಅಂತ ಹೇಳಿದ್ದೆ. ಅವರು ಕೂಡ ಸರಿ ಆಯಿತು ಅಂಥೇಳಿ ಟ್ರೈ ಮಾಡಿದ್ರು. ಇಲ್ಲಿ ತುಂಬ ಚಿಕ್ಕ ಮಕ್ಕಳು ಕೂಡ ಎಲ್ಲ ಗೇಮು ಆಟ ಆಡಿದರು. ಅವ್ರ ಗೇಮ್ ಅಲ್ಲದೆ ದೊಡ್ಡವ್ರ ಗೇಮು ಆಟ ಆಡಿದರು. ಎಲ್ಲರೂ ಎಲ್ಲ ಗೇಮ್ನು ಟ್ರೈ ಮಾಡ್ತಾಯಿದ್ರು. ಆದರೆ ನಾವು ಜಾಸ್ತಿ ಹೈಟ್ ಇರೋ ಗೇಮ್ನ ಚೂಸ್ ಮಾಡಲಿಲ್ಲ, ಯಾಕಂದರೆ ಭಯ ಆಗ್ತಾ ಇತ್ತು. ಏನಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂಥೇಳಿ ಕೆಲವೊಂದು ಗೇಮ್ನ ಸ್ಕಿಪ್ ಮಾಡಿದ್ವಿ. ಹಾಗೆ ಇವರು ಏನಿಯನ್ನು ಅಷ್ಟೇ, ಅಯ್ಯಪ್ಪ ಹೆಂಗೆ ಆಟ ಆಡಿದೆ ನೀನು, ಇದನ್ನು ಬಹಳ ಹೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ, ಏನಾಗಲ್ಲ ಹೋಗಿ ನನಗೆ ಹಂಗೆ ಅನ್ನಿಸ್ತು ಅಂಥೇಳಿ. ಇನ್ನೊಂದೇನೆಂದರೆ, ನಾವು ಆಟ ಆಡಬೇಕಾದ್ರೆ ಯಾವತ್ತೂ ಕೆಳಗಡೆ ನೋಡಬಾರ್ದು, ಅವಾಗ ಭಯ ಆಗತ್ತೆ. ನಾನು ತಪ್ಪು ಮಾಡಿದ್ದು ಅಲ್ಲೇ, ಕೆಳಗಡೆ ನೋಡ್ತಾ ಇದ್ದೆ. ನಂಗೆ ಅವಾಗ ಒಂಥರ ಮೈಯೆಲ್ಲ ನಡುಗ್ತಾ ಇತ್ತು. ಅದಕ್ಕೆ ಅದನ್ನು ಹೇಳಿದೆ ನಾನು ಅವರಿಗೆ, ನನಗೇನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ನ ಹೇಳಿದೆ, ಹಾಗೆ ಮಾಡಬೇಡಿ ಅಂಥೇಳಿ. ಆವಾಗ ಅವರು ಸರಿ ಅಂತ ಹೇಳಿದರು. ಆಮೇಲೆ ಇದೊಂದು ಗೇಮ್ ಆಟ ಆಡಿದ್ರು, ಇದು ನಾನು ಆಡಲಿಲ್ಲ. ಅವರು ಇದೇನಪ್ಪ ಕಂಬ ಮೇಲೆ ಹತ್ತೋ ಗೇಮು ಅಂಥೇಳಿ, ಇದೇನು ಈಸಿ ಬಿಡು, ನಾವೆಲ್ಲ ಇಷ್ಟೆಲ್ಲ ಮರ ಎಲ್ಲ ಹತ್ತಿದ್ದೀವಿ, ಇದೇನಂತ ಹೇಳಿ ಆಟ ಆಡಿದ್ರು. ಆಮೇಲೆ ಅವ್ರಿಗಂತೂ ಯಪ್ಪ ಇದು ತುಂಬ ಕಷ್ಟ ಇದೆ, ಆದರೆ ಎಲ್ಲದಕ್ಕಿಂತ ಇದೇ ಕಷ್ಟ ಇದೆ ಅಂತ ಹೇಳಿದರು. ಆಮೇಲೆ ಇದೊಂದು ಗೇಮ್ ಆಟ ಆಡಿದ್ರು. ಇದು ಕೂಡ ತುಂಬ ಒಂಥರ ಫನ್ನಿ ಆಗಿತ್ತು, ಶೇಕ್ ಆಗ್ತಾಯಿತ್ತು ಫುಲ್ಲು ಬಾಡಿ ಎಲ್ಲ. ಆಮೇಲೆ ಸಾಕಪ್ಪ ಅವರು ಅಂದ್ಕೊಂಡ್ರು, ಸಾಕು ಬಿಡು ಮತ್ತೆ ಎಂಥ ಗೇಮ್, ನನಗೂ ಬೋರ್ ಆಗ್ಬಿಡ್ತು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ನಾವು ಅಲ್ಲಿನ ಗೇಮ್ನ
ಇಷ್ಟೇ ಗೇಮ್ ಆಟ ಆಡಿ, ಇನ್ನು ಮೇಲ್ಗಡೆಲ್ಲ ನೋಡಿ ರಿಂಗ್ಸ್ ಎಲ್ಲ ಟಯರ್ ಎಲ್ಲ ಇತ್ತು, ಇದನ್ನ ನಾವು ಆಟ ಆಡೋಕ್ಕೆ ಹೋಗಲಿಲ್ಲ. ನನ್ನ ಸಣ್ಣ ಮಗಳನ್ನ ಆಟ ಆಡಿಸ್ತಾ ಇದ್ವಿ. ಅದು ಪಾಪ ನಮ್ಮ ಮುಖ ನೋಡ್ತಾ ಇತ್ತು. ಅದಕ್ಕೆ ಏನೂ ಆಟ ಆಡಿಸಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಅವಳನ್ನು ಸ್ವಲ್ಪ ಆಟ ಆಡಿಸಿದ್ವಿ. ಇಲ್ಲಿ ನನ್ನ ಮಗಳು ಜಿಪ್ ಲೈನ್ ಆಟ ಆಡಬೇಕು ಅಂತ ಹೇಳಿ ಅಂದ್ಕೊಂಡ್ಳು. ಸೊ ಅವಳನ್ನ ಆಡು ಮಗ ಅಂಥೇಳಿ ಆಟ ಆಡಿಸಿದ್ವಿ. ಅವಳು ಹೆದರ್ಕೊಂಡ್ಲಿಲ್ಲ. ಚೆನ್ನಾಗಿದೆ ಮಮ್ಮಿ, ಇದು ಚೆನ್ನಾಗಿದೆ ಅಂತ ಇದನ್ನೇ 2-3 ರೌಂಡ್ ಆಟ ಆಡಿದ್ಲು. ಅವಳಿಗೂ ಖುಷಿ ಅನಿಸ್ತು. ತುಂಬ ಚೆನ್ನಾಗಿದೆ ಈ ಥರ ಗೇಮ್ಸ್ ಎಲ್ಲ, ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಯಾವಾಗಾದ್ರು ಹೊರಗಡೆ ಎಲ್ಲ ಕರ್ಕೊಂಡು ಹೋದಾಗ. ಸರಿ, ಗೇಮ್ಸ್ ಎಲ್ಲ ಆಟ ಆಡಿ ಒಳಗಡೆ ಹೋಗೋಣ ಇನ್ನೂ ಏನೇನಿದೆ ಅಂತ ಹೇಳಿ ಒಳಗಡೆ ಬಂದ್ವಿ. ಅಲ್ಲಿ ಜೋಕಾಲಿ ಕಾಣಿಸ್ತು. ಜೋಕಾಲಿನ ಆಟ ಆಡಿಕೊಂಡು ಅಷ್ಟರೊಳಗೆ ಲಂಚ್ ಅವರ್ ಆಗಿತ್ತು. ಲಂಚಿಗೆ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಇತ್ತು. ನಾವು ಎರಡನ್ನೂ ಟ್ರೈ ಮಾಡಿದ್ವಿ. ಫುಡ್ ವಿಚಾರಕ್ಕೆ ಬಂದರೆ ಹಾನೆಸ್ಟಾಗಿ ಹೇಳಬೇಕಂದ್ರೆ ನಾಟ್ ಬ್ಯಾಡ್, ಪರವಾಗಿಲ್ಲ ಅಷ್ಟೇ. ತುಂಬ ಏನು ತೀರಾ ಚೆನ್ನಾಗೇನು ಇರಲಿಲ್ಲ. ಬಟ್ ಓಕೆ ಅನ್ನಿಸ್ತು. ಅನ್ನಕ್ಕೆ ಯಾವತ್ತೂ ರೆಸ್ಪೆಕ್ಟ್ ಕೊಡಬೇಕಲ್ವಾ. ಸೊ ಚೆನ್ನಾಗಿತ್ತು. ಸರಿ ಆಯಿತು, ಊಟ ಮಾಡ್ಕೊಬಂದು ನಾನು ಸ್ವಲ್ಪ ಜೋಕಾಲಿ ಆಡಿದೆ. ಹಾಗೆ ನನ್ನ ಮಕ್ಕಳನ್ನೂ ಜೋಕಾಲಿ ಆಡಿಸ್ಕೊಂಡು ಇನ್ನೇನಿದೆ ಅಂತ ಹೇಳಿ ಬಂದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದೆ ಈ ಲೊಕೇಶನ್ನು. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಫೋಟೋಶೂಟ್ ಅಂತಲೇ ಒಂಥರ ತುಂಬ ಚೆನ್ನಾಗಿತ್ತು. ಫೋಟೋಶೂಟಿಗೆ ಅಂತಲೇ ಮಾಡಿಸ್ದಂಗಿತ್ತು. ಆಮೇಲೆ ನಾವು ಪೂಲ್ ನೆನಪಾಯಿತು ನಮಗೆ. ಅಯ್ಯೋ, ಪೂಲ್ ಬಿಟ್ಟಿದ್ದೀವಲ್ಲ ಅಂಥೇಳಿ. ಮಧ್ಯಾಹ್ನ ಆದಮೇಲೆ ಫುಲ್ ಬಿಸಿಲಾಗಿ ಒಂಥರ ಸೆಕೆ ಎಲ್ಲ ಆಗ್ಬಿಟ್ಟಿತ್ತು. ಸೊ ಪೂಲಿಗಿಲ್ಲದೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಪಟ ಊಟ ಮಾಡ್ಕೊಬಂದು ನಾವು ಪೂಲ್ ಕಡೆ ಬಂದ್ವಿ. ನಾವು ಬಂದಾಗ ಪೂಲಲ್ಲಿ ಜಾಸ್ತಿ ಜನ ಇರಲಿಲ್ಲ. ಏನು ಯಾರೂ ಇರಲಿಲ್ಲ, ಒಬ್ಬರು ಏನೋ ಇದ್ದರು ಅಷ್ಟೇ. ನೋಡಿ, ಫುಲ್ ಫ್ರೀಯಾಗಿತ್ತು ಪೂಲು. ಅದಕ್ಕೋಸ್ಕರ ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಆಮೇಲೆ ನಾನು ಕೂಡ ಇಳ್ಬಿಟ್ಟಿದ್ದೆ. ನಮ್ಮನೆಯವರು ವೀಡಿಯೋ ಮಾಡ್ತಾಯಿದ್ರು, ನಾನು ನೋಡಿರಲಿಲ್ಲ. ಆಮೇಲೆ ನೋಡಿದೆ. ಪೂಲ್ನ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡ್ತಾ ಜನಗಳು ಹಾಗೆ ಒಬ್ರೊಬ್ರಾಗೆ ಆ್ಯಡ್ ಆಗ್ತಾ ಹೋದರು. ನನ್ನ ಮಗಳಂತೂ ಫುಲ್ಲು ಖುಷಿಯಾಗಿ ಅವಳಿಗೆ ಪೂಲ್ ಅಂದರೆ ಮೊದಲೇ ಇಷ್ಟ. ಎಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ಲು ಅಂದರೆ ಅವಳು ಫುಲ್ ಮುಳುಗಿದ್ರು, ಬಿದ್ದರು, ನೀರು ಕುಡಿದ್ರು, ಏನೇ ಮಾಡಿದ್ರು ಒಂದು ಕಂಪ್ಲೇಂಟ್ ಕೂಡ ಹೇಳಲಿಲ್ಲ. ಫುಲ್ ಖುಷಿಯಾಗಿದ್ಲು. ನಮಗೂ ಅದೇ ಬೇಕಿತ್ತು. ಆಮೇಲೆ ಪೂಲೆಲ್ಲ ಆಟ ಆಡಿದ್ಮೇಲೆ ಇನ್ನೇನು ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ರೈನ್ ಡ್ಯಾನ್ಸಿಗಂತೂ ನಾನು ಹೋಗಲಿಲ್ಲ. ಅದು ಕೂಡ ನನ್ನ ಮಗಳೇ ಕಂಪ್ಲೀಟ್ ಮಾಡಿದ್ಲು. ಎಲ್ಲರೂ ಹಾಗೆ ನೋಡ್ತಾ ಇದ್ರು, ಏನಪ್ಪ ಇವಳು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾಳಲ್ಲ ಅಂಥೇಳಿ ಆ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು. ಅದು ನೀರು ತುಂಬ ಫೋರ್ಸಾಗಿ ಅವಳ ಮುಖಕ್ಕೆ ಬೀಳ್ತಾ ಇತ್ತು. ನಾನು ಹೇಳಿದೆ, ಅಷ್ಟು ಹತ್ರ ಹೋಗ್ಬೇಡ ಮಗ, ಸೈಡಿಗೆ ನಿಂತ್ಕೊ ಅಂಥೇಳಿ. ಮತ್ತು ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ರಲ್ಲ, ಫುಲ್ ಎಲ್ಲ ದೊಡ್ಡವರೇ ಇದ್ದರು. ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ನನಗೆ ಸ್ವಲ್ಪ ಹೆದರಿಕೆ ಆಯಿತು, ಎಲ್ಲಿ ಬಿದ್ದುಬಿಡ್ತಾಳೆ, ಏನು ಬೀಳಿಸ್ಬಿಡ್ತಾರೋ ಅಥವಾ ತಳ್ಳಿಬಿಡ್ತಾರೋ ಅಂಥೇಳಿ. ಸೊ ನಾನು ಕೂಡ ಬೇಡ ಮಗ ಅಂಥೇಳಿ ಅವಳನ್ನ ಸ್ವಲ್ಪ ಸೈಡಿಗೆ ಬಾ ಅಂಥೇಳಿ ಅವಳನ್ನು ಡ್ಯಾನ್ಸ್ ಮಾಡೋಕ್ಕೆ ಈ ಕಡೆ ಸೈಡ್ಗೆ ಕರ್ಕೊಬಂದು ಬಿಟ್ಟೆ. ಆಮೇಲೆ ಅವಳು ಡ್ಯಾನ್ಸ್ ಮಾಡಿದ್ಲು. ಹೇಗೆ ಮಾಡಿದ್ಲು ಅಂತ ನೀವೇ ನೋಡಿ.
ಅಲ್ಲೆಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಆಮೇಲೆ 5 o'clock ಆಗಿತ್ತು, ಸ್ನ್ಯಾಕ್ಸ್ ಟೈಮ್ ಆಗಿತ್ತು. ಟೀ ಕುಡ್ಕೊಂಡು ಪಾನಿಪುರಿಗೆ ಸ್ನ್ಯಾಕ್ಸ್ ಆಗಿತ್ತು. ಪಾನಿಪುರಿ ಅಂದರೆ ಕೇಳಬೇಕಾ, ಮೊದಲೇ ಹೆಣ್ಮಕ್ಳಿಗೆ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನಂತೂ 3-4 ಪ್ಲೇಟ್ ತಿಂದ್ಬಿಟ್ಟೆ. ಪಾನಿಪುರಿ ತಿನ್ಕೊಂಡು ಇನ್ನೇನು ಮುಗೀತಲ್ಲ ಎಲ್ಲ ಅಂದ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.